ಹಾಯ್ ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಗೊಂಬೆದುವಿ ವ್ಲಾಗ್. ಹಿಂದೆ ಗಣೇಶ ಇದೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಮ್ಮ ಏರಿಯಾದಲ್ಲಿ ಜಾತ್ರೆ ಇದೆ. ಸೊ ಅದು ಕರ್ಗ ನಡೀತಿದೆ, ಹೂವಿನ ಕರ್ಗ. ಅದನ್ನು ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಪೂರ್ತಿ ನೈಟ್ ವ್ಲಾಗ್ ಆಗಿರುತ್ತೆ. ನೈಟ್ 10 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ ಏನೆಲ್ಲ ನಡೆಯುತ್ತೆ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾವ ಥರ ನಮ್ಮ ಏರಿಯಾದಲ್ಲಿ ಕರ್ಗ ಆಚರಣೆ ಮಾಡ್ತಾರೆ ಅಂತ. ಇದು ಬಂದು ಹಸಿ ಕರ್ಗದ ಮಂಟಪ. ಗುರುವಾರ ಹಸಿ ಕರ್ಗ ನಡೆದಿತ್ತು, ಅದನ್ನು ಕೂಡ ನಾನು ವ್ಲಾಗಲ್ಲಿ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ಇದು ನಮ್ಮ ಏರಿಯಾ. ಒಂದೊಂದು ಏರಿಯಾದಲ್ಲೂ ಒಂದೊಂದು ಬೀದಿಯಲ್ಲೂ ಅಲಂಕಾರ ಮಾಡಿರ್ತಾರೆ. ಈ ಇಡೀ ಕೆಂಗೇರಿನೇ ಇವತ್ತಂತೂ ಸಿಕ್ಕಾಬಟ್ಟೆ ಲೈಟಿಂಗ್ಸ್ ಎಲ್ಲ ಅರೇಂಜ್ ಆಗಿದೆ. ಇದು ಬಂದು ನೋಡಿ ಯಲ್ಲಮ್ಮನ ದೇವಸ್ಥಾನದ ಒಳಗೆ ಈ ಥರ ಇರುತ್ತೆ. ನೀವು ಒಂದ್ಸಲಿ ಬನ್ನಿ ದೇವಸ್ಥಾನಕ್ಕೆ. ನಾನು ಮನೆಯಿಂದ ನಡ್ಕೊಂಬರ್ಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಹೋಗ್ತಾನೆ ಬಲೂನ್ಸ್ ಎಲ್ಲ ಮಾರ್ತಾಯಿದ್ರು. ನನಗೆ ತುಂಬ ಇಷ್ಟ ಆಯಿತು ಲೈಟ್ ಬಲೂನ್ಸು. ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ತಗೊಂಡೆ ಒಂದು. ಇಲ್ಲಿ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂದರೆ ಬೀದಿಲೂ ಮನೆಯಲ್ಲೂ ಲೈಟ್ ಅರೇಂಜ್ ಮಾಡಿ ಇದು ನೈಟಾ ಹಗಲ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಸೂಪರಾಗಿತ್ತು. ದೇವಸ್ಥಾನದ ಹತ್ರ ಹೋಗೋಣ ಅಂದರೆ ನಮ್ಮ ಮನೆ ರೋಡಿಂದನೇ ಸ್ಟಾರ್ಟ್ ಆಗಿತ್ತು. ಸೇಲ್ಸು, ಅಂಗಡಿಗಳು, ಅದು ಇದು ಎಲ್ಲ ಹಾಕಿದ್ರು. ನಾನು ಅದನ್ನೆಲ್ಲ ನೋಡ್ಕೊಳ್ತಾ ನಿಮಗೂ ತೋರಿಸೋಣ ಅಂತ ಹಂಗೇನೆ ವ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ನನಗಂತೂ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಎಲ್ಲ ಈ ಜಾತ್ರೆಯಲ್ಲಿ ಸಿಗ್ತಾರೆ. ವರ್ಷಕ್ಕೊಂದ್ಸಲಿ ನಡೆಯೋ ಜಾತ್ರೆ ಅಲ್ವಾ. ಸೊ ಎಲ್ಲ ಫ್ರೆಂಡ್ಸು ಸ್ಟಾರ್ಟ್ ಆದರು. ಎಲ್ಲರನ್ನೂ ಮಾತಾಡ್ಸ್ಕೊಳ್ತಾ ನಾನು ಹೋಗ್ತಾ ಇದ್ದೆ. ಕರ್ಗ ನಡೆಯೋದು ಇನ್ನೂ 1:30 ಆಗುತ್ತೆ. 1:30 ನೈಟ್ಗೆ ದೇವರು ಈಚೆ ಬರುತ್ತೆ. ಅಲ್ಲಿ ಗಂಟ ನಾನು ಫುಲ್ಲು ಶಾಪಿಂಗ್ ಮಾಡಿಕೊಂಡು ಓಡಾಡಿಕೊಂಡು ಇಡೀ ನೈಟ್ ಕಳಿಬೇಕು. ನಾನು ಇಡೀ ನೈಟಲ್ಲಿ ಏನೇನೆಲ್ಲ ಮಾಡ್ತೀನಿ, ಎಷ್ಟು ದೇವ್ರುಗಳನ್ನ ನಿಮಗೆ ತೋರಿಸ್ತೀನಿ ಅಂತ ನೀವೇ ನೋಡಿ. ಎಲ್ಲ ನೈಟಲ್ಲಿ ಕೆಲವ್ರು ಅಂಗಡಿ ಇಟ್ಕೊಂಡಿದ್ರೆ ಕೆಲವ್ರು ಮನ್ಕೊಂಡಿರ್ತಾರೆ ಪಾಪ. ಎಷ್ಟು ಸಣ್ಣ ಪುಟ್ಟ ಮಕ್ಳುಗಳಿಗೆ ಆಟ ಸಾಮಾನುಗಳಿದೆ ನೋಡಿ. ಟೈಮ್ ಇವಾಗ ಬಂದು ಕರೆಕ್ಟಾಗಿ 12 ಗಂಟೆ 14 ನಿಮಿಷ. ಇನ್ನೂ 1.5 ಅವರ್ ಕಾಯಬೇಕು ನಾನು ದೇವ್ರನ್ನ ನೋಡಬೇಕಂದ್ರೆ. ಸೊ ಅಷ್ಟರಲ್ಲಿ ನಾನು ಫುಲ್ಲು ರೌಂಡ್ ಹೊಡ್ಕೊಳ್ಳೋಣ ಅಂತ ಓಡಾಡ್ತಿದ್ದೀನಿ. ಪಲ್ಲಕ್ಕಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 21 ಪಲ್ಲಕ್ಕಿ ಟೋಟಲ್ಲು ನಮ್ಮ ಏರಿಯಾದಲ್ಲಿ ಇವತ್ತು ಪಲ್ಲಕ್ಕಿಗಳು ಉತ್ಸವ ಇರೋದು. ಎಲ್ಲ ದೇವ್ರ ಪಲ್ಲಕ್ಕಿನೂ ಇಲ್ಲಿ ಸಿಗುತ್ತೆ ನಿಮಗೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ ನೀವು. ಪಲ್ಲಕ್ಕಿ ನೋಡಿ ದೇವರು ಏನು ಚೆಂದ ಕಾಣ್ತಾಳೆ. ಎಷ್ಟು ವೆರೈಟಿ ಪಲ್ಲಕ್ಕೀಸು ಅಂದರೆ ಒಬ್ರಿಗಿಂತ ಒಬ್ಬರು ಎಷ್ಟು ಚೆಂದ ಮಾಡಿರ್ತಾರೆ ಪಲ್ಲಕ್ಕಿಗಳನ್ನ. ಎಲ್ಲ ಪಲ್ಲಕ್ಕಿನೂ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಸ್ಟೈಲಿಶಾಗೆಲ್ಲ ಡ್ಯಾನ್ಸ್ಗಳದೆಲ್ಲ ಏನು ಚೆಂದ ಡ್ಯಾನ್ಸ್ ಮಾಡ್ತಾರೆ ಅಂದರೆ ನನಗಂತೂ ತುಂಬಾ ಭಯ ಆಯಿತು ಫಸ್ಟ್ ನೋಡಿದಾಗ. ಪಕ್ಕ ಬನ್ನಿ ನಿಂತ್ಕೊಳ್ಳಿ ಅಂತಾರೆ, ನನಗೆ ಭಯ. ಆಮೇಲೂ ನಾನು ಧೈರ್ಯ ಮಾಡಿ ಅವ್ರ ಜೊತೆ ನಿಂತ್ಕೊಳ್ಳೋಣ ಅಂತ ಹೋಗಿಬಿಟ್ಟೆ. ನೈಟ್ ಫುಲ್ಲು ಜನ ಸಾಗರನೇ ಅಂತ ಹೇಳ್ಬೋದು. ಒಂದು ಚೂರು ಓಡಾಡೋಕ್ಕೆ ಜಾಗ ಇಲ್ಲ. ಅವರು ಕರೀತಾ ಇದ್ದಾರೆ, ಬನ್ನಿ ಅಷ್ಟು ದೂರ ಯಾಕೆ ನಿಂತಿದ್ದೀರಾ, ಹೆದರ್ಕೋಬೇಡಿ ಅಂತ. ನಾನು ಲಾಸ್ಟ್ಗೂ ಅವ್ರ ಹತ್ರ ಹೋಗಿ ನಿಂತ್ಕೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ಇಡೀ ನೈಟ್ ನಾನು ಇಲ್ಲೇ ಓಡಾಡ್ಕೊಂಡಿದ್ದೀನಿ ಜಾತ್ರೆಯಲ್ಲಿ. ಇನ್ನೂ ಸಿಕ್ಕಾಬಟ್ಟೆ ಎಲ್ಲ ಥರ ಡ್ಯಾನ್ಸ್ಗಳು ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಮುಂದಕ್ಕೆ. ನರಸಿಂಹ ಎಲ್ಲ ಇದೆ ಇಲ್ಲಿ. 5-8 ಅವತಾರಗಳು ಇಲ್ಲಿ ಹಾಕ್ಕೊಂಡು ಅವರು ಓಡಾಡ್ತಿರ್ತಾರೆ ಪಾಪ. ಅವ್ರು ಇಡೀ ನೈಟ್ ಓಡಾಡಬೇಕಂದ್ರೆ ಅವ್ರಿಗೆ ಎಷ್ಟು ಕಾಲು ನೋವ್ತಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಅವ್ರ ಪಾಪ ಎಲ್ಲರನ್ನೂ ನೋಡಿಕೊಂಡು ಓಡಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲರಿಗೂ ಎಂಟರ್ಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ದಪ್ಪ ಕಣ್ಣು ಬಿಡೋದು ನೋಡಿದ್ರೆ ಮಕ್ಕಳಿಗೆಲ್ಲ ಭಯ ಆಗುತ್ತೆ. ಅಷ್ಟು ಮಕ್ಕಳೆಲ್ಲ ಭಯಪಟ್ಟು ಹೆದ್ರುಕೋತಾ ಇದ್ರು. ನಾನಂತೂ ಖುಷಿಯಿಂದ ಹೋಗಿ ಹತ್ರ ನಿಂತ್ಕೊಂಡೆ. ಫಸ್ಟ್ ಹೆದ್ರುಕೊಬಿಟ್ಟೆ, ಆಮೇಲೆ ಹೋಗಿ ಅವ್ರ ಹತ್ರ ನಿಂತ್ಕೊಂಡೆ. ನನಗೂ ಧೈರ್ಯ ಬಂತು ಆವಾಗ. ಇಲ್ಲೆಲ್ಲ ನೋಡ್ಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅಯ್ಯೋ, ಈ ಹುಡುಗರ್ದಂತೂ ಪಿ ಊದ್ತವೆ. ಕಿವಿ ನೋವು ಬಂದುಬಿಡ್ಬೇಕು ನಮಗೆ. ಇದು ಕಡೆ ಹೇಳಂಗಿಲ್ಲ ಬಿಡೋಂಗಿಲ್ಲ ಪಾಪ. ಅವರು ವರ್ಷಕ್ಕೊಂದು ಜಾತ್ರೆಯಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ನಾವು ಅವ್ರಿಗೂ ನೀವು ಸೌಂಡ್ ಮಾಡಬೇಡಿ ಅಂತ ಹೇಳಂಗಿಲ್ಲ. ಬಟ್ ಕಿವಿಗೆ ಪುಯ್ ಅಂತ ಬಿಡ್ತಾ ಇರ್ತಾರೆ. ನಮ್ಮ ಪ್ರೇಕ್ಷಾ, ನಮ್ಮ ಸುಜಿ, ನಾನು ಎಲ್ಲ ಹೋಗಿದ್ವಿ. ಸೊ ಅವರೆಲ್ಲ ಒಂದೊಂದು ಕಡೆ ಇದ್ದರು, ನಾನೇ ಒಂದು ಕಡೆ ಇದ್ದೆ. ಲಾಸ್ಟ್ಗೆ ಈ ಡ್ಯಾನ್ಸ್ ನಡೀತಿತ್ತು. ಇಲ್ಲೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಇಲ್ಲೊಂದು ಸ್ವಲ್ಪ 1/2 ಅವರ್ ಟೈಮೇ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಹೋದ ವಾರ ಕಂಬ ನೆಟ್ಟುವಾಗ ಸ್ಟಾರ್ಟ್ ಆಗಿರೋ ಹಬ್ಬ ಇನ್ನೂ 3 ದಿವಸ ನಡೆಯುತ್ತೆ. ಇವತ್ತು ಕರೆಕ್ಟಾಗಿ 7ನೇ ದಿವಸ. ಇನ್ನೂ 3 ದಿವಸ ಇದೆ. ನಮ್ಮ ಏರಿಯಲ್ಲಂತೂ ನಾನು ತುಂಬಾ ಖುಷಿ ಪಡ್ತೀನಿ ಕೆಂಗೇರಿಯಲ್ಲಿ ಹುಟ್ಟಿರೋದಕ್ಕೆ. ಸೊ ಎಲ್ಲ ಹಬ್ಬಗಳು ಆಚರಿಸ್ತಾರೆ. ಇಲ್ಲಿ ದೇವ್ರದ್ದು ಡ್ಯಾನ್ಸ್ ಇತ್ತು. ಸೊ ಅಲ್ಲೂ ನಾನು ವೆಯ್ಟ್ ಮಾಡ್ತಿದ್ದೆ ನಿಂತ್ಕೊಂಡು, ನೋಡೋಣ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ. ಅಲ್ಲೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ದೇವರುಗಳಂತೂ ಯಪ್ಪ
ಸಿಕ್ಕಾಪಟ್ಟೆ ದೇವ್ರುಗಳು ಎಲ್ಲೆಲ್ಲಿಂದ ಬಂದಿದೆ, ಅಕ್ಕಪಕ್ಕ ಊರುಗಳಿಂದ ಎಲ್ಲ ಕರೆಸಿದ್ದಾರೆ. ಈ ವರ್ಷ ಮನೆ ಹತ್ರ ಮಾತ್ರ ನಮ್ಮ 9 ಪಲ್ಲಕ್ಕಿಗಳು ಓಡಾಡ್ತಿತ್ತು, ಬಟ್ ಈ ಸತಿ 21 ಪಲ್ಲಕ್ಕಿ ಕರೆಸಿದ್ದಾರೆ. ಹೀಗೆ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ದೇವಸ್ಥಾನದ ಹತ್ರ ಬಂದ್ವಿ ನಾವು. ನೋಡಿ, ದೇವಸ್ಥಾನದ ಹತ್ರ ಕರ್ಗ ಬರುತ್ತೆ ಅಂದ್ಕೊಂಡು ಬಂದ್ವಿ, ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ರಶಲ್ಲೂ ಕೂಡ ತಳ್ಳಾಡ್ಕೊಂಡು ನಾವು ಕರ್ಗ ನೋಡಬೇಕು ಅಂತ ಅಷ್ಟು ಕ್ರೇಜು ನಮಗೆ ದೇವ್ರ ಮೇಲೆ. ಕತ್ತಿ ವರ್ಷೆ ನಡೀತಾ ಇತ್ತು. ಸೊ ಅದು ನಿಂತ್ಕೊಂಡು ನೋಡ್ತಾ ಇದ್ವಿ. ನಮಗೆ ಕಾಣ್ತಾನೇ ಇಲ್ಲ, ಫುಲ್ಲು ಬಾಯ್ಸ್ ಕವರ್ ಆಗಿಬಿಟ್ಟಿದ್ದಾರೆ. ಆದರೂ ಮೇಲೆಲ್ಲ ನಿಂತ್ಕೊಂಡು ನೋಡ್ತಿದ್ವಿ. ಮಕ್ಕಳು ನೋಡಿ ಎಲ್ಲೆಲ್ಲೆಲ್ಲ ಹತ್ಬಿಟ್ಟಿದ್ದಾರೆ, ಕಟ್ಟೆ ಮೇಲೆ, ದೇವಸ್ಥಾನದ ಮೇಲೆ ಎಲ್ಲ ಕಡೆ ಹತ್ತು ನಿಂತಿದ್ದಾರೆ. ನನಗಂತೂ ಏನೂ ಕಾಣ್ತಿಲ್ಲ. ನನ್ನ ಫೋನ್ ಮೇಲೆತ್ತಿ ಅದರಿಂದ ನೋಡ್ತಾ ಇದ್ದೆ. ನೋಡಿ, ಇವರು ವೀರ್ಯ ಕನ್ಯರು ಅಂತ ಹೇಳ್ತಾರೆ. ಇವ್ರುಗಳು ಕೂಡ ಎಲ್ಲರೂ ಕತ್ತಿ ವರ್ಷೆಗೆ ರೆಡಿಯಾಗಿ ನಿಂತಿದ್ರು. ಇವ್ರನ್ನೆಲ್ಲ ನೋಡಿಕೊಂಡು ಸುಮಾರು ನಮ್ಮ ಏರಿಯಾದಲ್ಲಿ ತಿಗುಳ್ರು ಮನೆಗಳಲ್ಲಿರೋ ಎಲ್ಲ ಮಕ್ಕಳು ಕೂಡ ಕತ್ತಿ ವರ್ಷೆ ಕಲ್ತಿರ್ತಾರೆ. ಸೊ ದೇವ್ರಿಗೆ ಇವರು ಪ್ರಿಯವಾದ ಮಕ್ಕಳು ಅಂತ ಹೇಳ್ತಾರೆ. ಸೊ ಆ ಮಕ್ಕಳೆಲ್ಲ ಕತ್ತಿ ವರ್ಷೆ ಮಾಡ್ತಾಯಿದ್ರು. ನಾವು ಅಲ್ಲಿ ಮುಗಿಸ್ಕೊಂಡು ನಾನು ನಮ್ಮ ಸುಜಿ ಹೋಗ್ತಾ ಇದ್ವಿ. ಎಲ್ಲಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ. ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ ಕೂಡ ಹಾಕಿದ್ರು. ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಅದರಿಂದ ನಾವು ಡೆಕೋರೇಷನ್ ನೋಡಿಕೊಂಡು ಓಡಾಡ್ತಿದ್ದೀವಿ. ಇನ್ನೇನು ಮಾಡೋದು, ನೈಟೆಲ್ಲ ಓಡಾಡೋದೇ ಕೆಲಸ ಬೇರೆ, ಇನ್ನೇನಿದೆ ನಮಗೆ. ಲೈಟ್ ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಈ ಸತಿ ಯಾರು ಒಪ್ಕೊಂಡಿದ್ರೋ ಗೊತ್ತಿಲ್ಲ ಇದನ್ನು. ಮೇಂಟೆನೆನ್ಸ್ ಅವ್ರಿಗೆ ಥ್ಯಾಂಕ್ ಯು. ಮನೆ ಹತ್ರನೂ ಈ ಥರ ಅಲಂಕಾರ ಮಾಡಿರ್ತಾರೆ ಫುಲ್ಲು ಹೂವಿನಲ್ಲಿ. ದೇವ್ರಿದ್ರ ಮೇಲೆ ನಡ್ಕೊಬಂದು ಪೂಜೆ ತಗೊಳ್ಳುತ್ತೆ. ಸೊ ಅದಕ್ಕೆ ಮನೆ ಹತ್ರನೂ ಈ ಥರ ಮಾಡಿರ್ತಾರೆ. ಇನ್ನು ಮುಂದೆ ತುಂಬ ಮನೆಗಳ ಹತ್ರ ನಾನು ತೋರಿಸ್ತೀನಿ ನಿಮಗೆ. ಇದು ಬಂದು ನಮ್ಮ ಕೆಂಗೇರಿ ಮಸೀದಿ. ಸೊ ದೇವ್ರು ಇಲ್ಲಿಗೂ ಕೂಡ ಬರುತ್ತೆ. ನಮ್ಮ ಕೆಂಗೇರಿಲಿ ಭೇದ ಭಾವನೆ ಇಲ್ಲ. ಮುಸ್ಲಿಮ್ಗೆ, ಕನ್ನಡದವ್ರಿಗೆ ಯಾರಿಗೂ ಭೇದ ಭಾವ ಇಲ್ಲ. ಎಲ್ಲರೂ ಅವರು ಕೂಡ ನಮ್ಮ ದೇವ್ರ ಪೂಜೆಗೆ ಅಟೆಂಡ್ ಆಗ್ತಾರೆ. ಅವ್ರುಗಳ ಫಂಕ್ಷನ್ಸ್ಗೆ ಕೆಲವೊಂದು ಸಲ ನಮ್ಮ ಕಡೆನೂ ಅಟೆಂಡ್ ಆಗ್ತಾರೆ ಜನ. ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ ನಮ್ಮ ಏರಿಯಾದಲ್ಲಿ. ಇದು 2ನೇ ಪಲ್ಲಕ್ಕಿ ಮಾರಮ್ಮ. ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ, ಮನೆ ಹತ್ರ ರಂಗೋಲಿಗಳು ಬಿಡಿಸ್ತಿರ್ತಾರಂತ. ಇವಾಗ ಟೈಮ್ ಬಂದು 1:30 ಆಗಿದೆ. ಎಲ್ಲ ಮನೆ ಬಾಗಿಲಲ್ಲೂ ರಂಗೋಲಿ ಬಿಡಿಸ್ಕೊಂಡಿರ್ತಾರೆ. ಯಾರು ಕೂಡ ನಿದ್ದೆ ಮಾಡಲ್ಲ ನಮ್ಮ ಕಡೆ. ಎಲ್ಲರೂ ಚಾಪೆ ಹಾಸ್ಕೊಂಡು ಕುತ್ಕೊಂಡು ಮಾತಾಡಿಕೊಂಡು, ರಿಲೇಷನ್ಸ್ ಎಲ್ಲ ಬಂದಿರ್ತಾರೆ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕುಂತಿರ್ತಾರೆ. ಆಮೇಲೆ ನಮ್ಮ ಮನೆ ಹತ್ರದಲ್ಲೇ ಒಂದು ಪಲ್ಲಕ್ಕಿ ನಡೀತಾ ಇತ್ತು, ಡೆಕೋರೇಷನ್ ಆಗ್ತಿತ್ತು. ಆ ದೇವಸ್ಥಾನದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಏನೇನು ದೇವ್ರು ಇದೆಯೋ ಆ ದೇವ್ರ ಪಲ್ಲಕ್ಕಿಗಳು ಅಲ್ಲಲ್ಲೇ ರೆಡಿ ಆಗ್ತಿರುತ್ತೆ. ಸೊ ಮುಂದೆ ಮಾರಮ್ಮನ ದೇವಸ್ಥಾನದಲ್ಲೂ ಕೂಡ ಇನ್ನೂ ಪಲ್ಲಕ್ಕಿಗಳು ತುಂಬಾ ಇದ್ದಾವೆ. 21 ಪಲ್ಲಕ್ಕಿ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಎಲ್ಲೆಲ್ಲಿರ್ಬೋದು ಅಂತ. ನಾನಂತೂ ಎಲ್ಲ ಪಲ್ಲಕ್ಕಿನೂ ನಿಮಗೆ ತೋರಿಸೋಣ ಅಂತ, ಈ ವ್ಲಾಗಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಹಿಂದೆನೇ 3 ಪಲ್ಲಕ್ಕಿ ಇದೆ ನೋಡಿ. ಇದು ನವಿಲು ಪಲ್ಲಕ್ಕಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನನಗಂತೂ ಈ ಪಲ್ಲಕ್ಕಿ ತುಂಬ ಇಷ್ಟ ಆಯಿತು. ರಾಮ ಲಕ್ಷ್ಮಣ ಸೀತೆ ಪಲ್ಲಕ್ಕಿನೇ ಎಷ್ಟು ಚೆಂದ ಅರೇಂಜ್ ಮಾಡಿದ್ದಾರೆ ನೋಡಿ. ಇನ್ನೂ ಎಷ್ಟು ವೆರೈಟೀಸ್ ಪಲ್ಲಕ್ಕಿ ಇರಬೇಕು ನೋಡೋಣ. ಪೂಜೆಗಳು ನಡೀತಾ ಇದೆ. ಇದು ನೋಡಿ, ಮಲ್ಲಿಗೆ ಹೂವು ಪಲ್ಲಕ್ಕಿ. ಇದು ಬಂದು ಹಣ್ಣಮ್ಮ ತಾಯಿ. ಅದು ಮರಕ್ಕೆ ವೈಯರ್ ಸಿಗಾಕೋಬಿಟ್ಟಿದೆ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎಷ್ಟು ಪಲ್ಲಕ್ಕಿಗಳಿದ್ದಾವೆ ಅಂದರೆ ಇದು ಕುದುರೆ ಪಲ್ಲಕ್ಕಿ. ದೇವತೆಗಳೇ ನಮ್ಮ ಕಣ್ಮುಂದೆ ಇವತ್ತು ಬಂದುಬಿಟ್ಟಿದ್ದಾರೆ. ನಾವೆಲ್ಲ ದೇವಸ್ಥಾನಗಳಿಗೆ ಹುಡ್ಕೊಂಡು ಹೋಗಬೇಕು. ಬಟ್ ಇವತ್ತಿನ ದಿನ ದೇವ್ರುಗಳನ್ನ ನೋಡೋ ಸಂತೋಷನೇ ನನಗೆ ಬೇರೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಅಂತೂ. ನೋಡಿ, ಪಲ್ಲಕ್ಕಿಗಳು ಒಂದರಿಂದ ಒಂದು ಎಷ್ಟು ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೂ. ಒಂದರಿಂದ ಒಂದು ದೇವ್ರನ್ನ ನೋಡೋಕ್ಕೆ ನಮಗೆ ಚಂದ. ನನಗಂತೂ ಎಲ್ಲ ದೇವರು ಇಷ್ಟ. ನಿಮಗೆ ಗೊತ್ತಾ, ಕರ್ಗ ದೇವ್ರನ್ನೂ ಕೂಡ ಡೆಕೋರೇಟ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಮುಂದೆ. ಕರ್ಗದಮ್ಮ ಕೂಡ ರೆಡಿಯಾಗಿದ್ದಾರೆ. ಸೇಮ್ ಕರ್ಗ ಹೊತ್ತಂಗೆ ಐತೆ ನನ್ನ ತಾಯಿ. ಇದು ನೋಡಿ ಸಿಂಹದ್ದು. ಇದು ಮಾದಪ್ಪ, ಹುಗೆ ಮಾದಪ್ಪ. ದೇವ್ರುಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಇದರಲ್ಲಿ ಇಷ್ಟ ಆಗಿದೆ ಅಂದರೆ ಕರ್ಗದಮ್ಮನ ರೆಡಿ ಮಾಡಿದ್ರಲ್ಲ, ಸೇಮ್ ಕರ್ಗ ಎತ್ಕೊಂಡಿರೋ ತಾಯಿನೇ ನಾನು ನೋಡ್ದಂಗಾಯಿತು ನೋಡಿ. ಇದನ್ನೇ ನಾನು ಹೇಳಿದ್ದು ನಿಮಗೆ ಕರ್ಗದಮ್ಮ ಅಂತ. ಇದ್ರದ್ದು ಒಂದು ಕಥೆ ಹೇಳ್ತಾರೆ ನಮ್ಮ ಅಜ್ಜಿ, ತುಂಬಾ ಚೆನ್ನಾಗಿರುತ್ತೆ ಆ ಕಥೆ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಇದು ಯಾವ ಥರ ಆಚರಣೆ ಸ್ಟಾರ್ಟ್ ಆಯಿತು ಅಂತ ನನಗೆ ನಮ್ಮ ಅಜ್ಜಿ ಕಥೆ ಹೇಳೋರು, ಅದನ್ನ ನಿಮ್ಗೆ ಹೇಳ್ತೀನಿ. ದ್ವಾಪರ ಯುಗದಲ್ಲಿ ಸರ್ವಾಲಂಕಾರೆಯಾದ ದ್ರೌಪದಿ ಮಂಗಳ ಕಳಶವನ್ನು ಹಿಡಿದು ಸ್ವಯಂವರ ಏರ್ಪಡಿಸ್ತಾರೆ. ಮದ್ಯವನ್ನು ಭೇದಿಸುವ ಅರ್ಜುನ ಹಾಗೂ ಕುಂತಿ 4 ಮಕ್ಕಳನ್ನು ಮದುವೆ ಮಾಡ್ಕೋತಾಳೆ.
ಆಗ ಕೈಯಲ್ಲಿದ್ದ ಕಳಸನ ತಲೆ ಮೇಲೆ ಇಟ್ಕೊಂಡು ಕೆಂಡ ತುಳ್ಕೊಂಡು ಬರ್ತಾರೆ. ಆಗ ಆಚರಣೆ ಆಯಿತು ಈ ಕರ್ಗ ಅಂತ ನಮ್ಮ ಅಜ್ಜಿ ಅವಾಗ ಹೇಳ್ತಾಯಿದ್ರು. ನಮ್ಮ ಅಜ್ಜಿಗೆ ಅವ್ರ ಅಜ್ಜಿ ಹೇಳಿದ್ರಂತೆ. ಸೊ ಅಜ್ಜಿ ಒಂದೊಂದು ಕತೆ ಹೇಳೋವಾಗೂ ನಾನು ತುಂಬ ಇಂಟ್ರೆಸ್ಟಿಂಗಾಗಿ ಕೇಳ್ತಾ ಇದ್ದೆ. ಅಜ್ಜಿ ಇನ್ನೂ ತುಂಬ ಹೇಳ್ತಿದ್ರು. ಸೊ ಈಗ ನೋಡಿ 1 ಗಂಟೆಗೆ ಇನ್ನು 4 ನಿಮಿಷ ಇದೆ, 12:56. ಕರ್ಗ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಏರಿಯಾದಲ್ಲಿ. ಈ ಥರ ಕರ್ಗ ಆಚರಣೆ ಇರುತ್ತೆ. ಮಕ್ಕಳುಗಳಿಗೆ, ಎಳೆ ಮಕ್ಕಳಿಗೆ ಎಲ್ಲರಿಗೂ ಪೂಜೆಗಳು ವಿಶೇಷವಾಗಿ ನಡೀತಾ ಇರುತ್ತೆ. ಆ ಸ್ವಾಮಿ ಕೈಲಿಂದ ನಾವು ಆಶೀರ್ವಾದ ತೊಗೊಳಕ್ಕಂತೂ ಎದ್ದು ಬಿದ್ದು ಎಲ್ಲ ಎಷ್ಟೋ ಜನ ಬಟ್ಟೆ ಎಲ್ಲ ಕಿತ್ತಾಕೋತಾರೆ. ಆ ಮಟ್ಟಿಗೆ ಆಶೀರ್ವಾದ ತೊಗೊಳಕ್ಕೆ ನುಗ್ಗಲು. ನಾನಂತೂ ನನ್ನ ಮಕ್ಳಿಗೆ ಆಶೀರ್ವಾದ ಕೊಡ್ಸೋಕ್ಕಂತೂ ತಳ್ಳಾಡ್ಕೊಂಡೋಗಿ ಮುಕ್ಕೊಂಬಂದಿದ್ದೀನಿ ದೇವ್ರನ್ನ. ವರ್ಷ ನಾವು ಪೂಜೆ ಮಾಡತ್ತವೆ ನಿಂತ್ಕೊಂಡು ದೇವರು ಇರೋರು. ಬಟ್ ಈ ಸತಿ ಸ್ವಲ್ಪ ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ದೇವರು ಬೇರೆ ಕಡೆ ಎಲ್ಲ ಹೋಗಬೇಕು ಅಂತ ಜಲ್ದಿ ಹೋಗ್ತಾಯಿದ್ರು. ಈ ವೀರಕುಮಾರಗಳು ಯಾರೂ ನಮಗೆ ಬಿಟ್ಕೊಡ್ತಾ ಇರಲಿಲ್ಲ ಜಾಗ ಮಾಡೋಕ್ಕೆ. ಹಂಗೂ ಹಿಂಗೂ ನನ್ನ ಮಕ್ಕಳಿಗೆ ಆಶೀರ್ವಾದ ತೊಗೊಂಡು ಬಂದೇ ಬಿಟ್ಟೆ. ಆಮೇಲೂ ದೇವ್ರು ಬರ್ತಾ ಇತ್ತು ನಮ್ಮನೆ ರೋಡಲ್ಲಿ. ನನ್ನ ಮಕ್ಕಳನ್ನ ಎತ್ಕೊಂಡು ನೋಡಿಸ್ತಿದ್ದೆ ಮಕ್ಕಳಿಗೆ. ಆ ಮಕ್ಳಿಗೂ ತುಂಬ ಖುಷಿ ಈ ಕರ್ಗ ನೋಡೋಕ್ಕೆ. ವರ್ಷಕ್ಕೊಂದು ಸತಿ ನಾನಂತೂ ಹುಟ್ದಾಗಿಂದ ನೋಡ್ಕೊಬಂದಿದ್ದೀನಿ. ಕರೋನಾ ಟೈಮಲ್ಲಿ 3 ಇಯರ್ಸ್ ನಿಂತೋಗಿತ್ತು ಅನ್ನೋದು ಬಿಟ್ಟರೆ ಇನ್ಯಾವ ವರ್ಷ ಕೂಡ ನಿಂತಿಲ್ಲ ಈ ಕರ್ಗ ಅಂತೂ ಸಿಕ್ಕಾಪಟ್ಟೆ ಕ್ರೇಜು ನಮ್ಗಳಿಗೆ. ಎಲ್ಲ ಕಡೆಯಿಂದನೂ ಬಸ್ಸು ಕಾರಲ್ಲಿ ಹೋಗೋರೆಲ್ಲ ಗಾಡಿ ನಿಲ್ಲಿಸ್ಕೊಂಡು ನೋಡ್ತಿದ್ರು. ನಾವು ಇಲ್ಲೆಲ್ಲ ನೋಡಿಕೊಂಡು ದೇವ್ರ ಪ್ರಸಾದ ತಿನ್ನೋಕ್ಕಂತ ದೇವಸ್ಥಾನದ ಹತ್ರ ಹೋಗಿದ್ವಿ. ಸೊ ನೈಟು ದೇವ್ರ ಪ್ರಸಾದ ಸ್ಟಾರ್ಟ್ ಆದರೆ ಬೆಳಗ್ಗೆ ತನಕ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೇರೆ ತೋರಿಸ್ತೀನಿ. ಥ್ಯಾಂಕ್ ಯು.